ಅತ್ಯದ್ಭುತವಾಗಿ ಮಾಡಲಾಗುವಂತಹ ಈ ಕುಡಿಯೋ ಬೇವನ್ನ ಮಾಡಿ ತೋರಿಸ್ತೀರಮ್ಮ. ಹೊಸ ಮಡಿಕೆನ ಬಳಸೋದು ವಾಡಿಕೆ. ಅದಕ್ಕೆ ಹಣ್ಣುಗಳು ಬೇಕಾಗುತ್ತಲ್ಲ, ಹಣ್ಣು ಬೇಕ್ರಿ. ಈ ಡ್ರೈ ಫ್ರೂಟ್ಸ್ ಏನೇನು ಇಟ್ಕೊಂಡಿರಲ್ಲ ಅವನ್ನೆಲ್ಲ ಹಾಕೋಬೇಕ್ರಿ. ಇದನ್ನ ರಾಯಚೂರು ಭಾಗದಲ್ಲಿ ಹೆಚ್ಚ ಅಂತ ಕರೀತಾರೆ. ಹೆಚ್ಚ ಅಂತ ಅದ್ರಿ. ಫಸ್ಟಿಗೆ ಅದಕ್ಕೆ ನೀರು ಹಾಕ್ಬೇಕ್ರಿ. ಹೆಚ್ಚ ರೀ. ಓಕೆ, ಹೆಚ್ಚು ಹಾಕೋಬೇಕ್ರಿ. ಕರ್ಬೂಜ ಹಣ್ಣು. ಕರ್ಬೂಜ ಹಣ್ಣು ರೀ. ಪೂಜೆ ಮಾಡಿ ತಗೋಬೇಕ್ರಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ವಿಶೇಷವಾದ ಸಂಚಿಕೆ, ಕಾರಣ ಯುಗಾದಿಯ ಸಂದರ್ಭ. ಹಾಗಾಗಿ ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕ ವೃಂದಕ್ಕೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ರಾಯಚೂರಿನ ಶರಣಗೌಡ ಪೊಲೀಸ್ ಪಾಟೀಲ್ರ ಮನೆಯಲ್ಲಿದ್ದೇನೆ. ಅವರ ಅತ್ತೆಯವರಾದಂತಹ ಪಾರ್ವತಮ್ಮನವರು ನಮ್ಮ ಜೊತೆಗಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ಈ ಸಂಚಿಕೆಯಲ್ಲಿ ದಯವಿಟ್ಟು ನಮಗೆ ಇಲ್ಲಿ ರಾಯಚೂರಿನಲ್ಲಿ ಅತ್ಯದ್ಭುತವಾಗಿ ಮಾಡಲಾಗುವಂತಹ ಈ ಕುಡಿಯೋ ಬೇವನ್ನ ಮಾಡಿ ತೋರಿಸ್ತೀರಮ್ಮ? ಮಾಡಿ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ರಾಯಚೂರು ಭಾಗದಲ್ಲಿ ಮಾಡಲಾಗುವಂತಹ ಕುಡಿಯೋ ಬೇವು ಅಥವಾ ನೀರ್ ಬೇವನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ವೀಕ್ಷಕರೇ, ರಾಯಚೂರು ಭಾಗದ ನೀರ್ ಬೇವನ್ನ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಅಮ್ಮರೇ, ಮೊದಲಿಗೆ ಇಲ್ಲಿ ಹೊಸ ಮಡಿಕೆ ತಗೊಂಡಿದ್ದೀರಾ? ಹೊಸ ಮಡಿಕೆನ ಬಳಸೋದು ವಾಡಿಕೆ. ಪ್ರತಿ ವರ್ಷ ಹೊಸ ಮಡಿಕೆಲೆ ಹಾಕ್ಬೇಕಿದೆ, ಅದರಲ್ಲೇ ಬೇವು ಆಗ್ಬೇಕ್ರಿ. ಆಮೇಲೆ ಈ ತರ ಮಡಿಕೆ ತಂದಾಗಮ್ಮ ಮೊದ್ಲಿಗೆ ಇದನ್ನ ಒಂದ್ ದಿವಸ ನೀರ್ ಹಾಕಿ ಒಂದಿನ ನೀರ್ ಹಾಕಿ ತುಂಬಿಟ್ಟು ನೀರ್ ಚೆಲ್ಲಿ ತೊಳೆದು ಆಮೇಲೆ ಮಾಡ್ಬೇಕ್ರಿ. ಹಂಗೆ ನೇರವಾಗಿ ಮಾಡ್ಬಿಟ್ರೆ ಅದು ಮಣ್ಣಿನಂಶ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಸ್ವಚ್ಛಗೊಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಆಮೇಲೆ ಇದಕ್ಕೆ ಹಣ್ಣುಗಳು ಬೇಕಾಗುತ್ತಲ್ಲ, ಹಣ್ಣು ಬೇಕ್ರಿ. ಹಣ್ಣಲ್ಲಿ ಏನೇನ್ ತಗೊಂಡಿದ್ದೀರಮ್ಮ? ಬಾಳೆಹಣ್ಣು ತಗೊಂಡಿದ್ದೀರಾ? ಬಾಳೆಹಣ್ಣು, ಏಲಕ್ಕಿ ಬಾಳೆ ಅಲ್ಪಮ್ಮ ಇದು ಒಂದು ಅರ್ಧ ಡಜನ್ ಬೇಕಾಗುತ್ತೆ. ಬೇವಿನ ಎಲೆಗಳನ್ನ ಇಟ್ಕೊಂಡಿದ್ದೀರಾ? ಬೇಕಿಲ್ರಿ. ಹ್ಞೂನ್ರಿ. ಹೂವು ಹಾಕ್ಬೇಕ್ರಿ. ಹೂವು ಸಿಕ್ಕಿಲ್ಲ ರೀ. ಮಾವಿನಕಾಯಿ ತಗೊಂಡಿದ್ದೀರಾ? ಮಾವಿನಕಾಯಿ ತುರ್ದು ಹಾಕ್ಬೇಕ್ರಿ. ಆಮೇಲೆ ಚಿಕ್ಕು ಹಣ್ಣು ತಗೊಂಡಿದ್ದೀರಾ? ಚಿಕ್ಕು ಹಣ್ಣು, ಆಮೇಲೆ ದ್ರಾಕ್ಷಿ. ಓಕೆ, ಇದೆಲ್ಲ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಹಾಕ್ಬೇಕ್ರಿ. ತುರ್ದಿರೋ ಒಣಕೊಬ್ಬರಿ ರೀ. ಆಮೇಲೆ ಕಲ್ಸಕ್ರೆ ಇದೆ, ಕಲ್ಸಕ್ರೆ ಹಾಕ್ಬೇಕ್ರಿ. ಸ್ವಲ್ಪ 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 ಏಲಕ್ಕಿ ಏಲಕ್ಕಿ ಹಾಕ್ಬೇಕ್ರಿ. ಒಂದು 10 ಪೀಸ್. ಇದು ಬುಟ್ಟಿ ಹಣ್ಣು ಅಥವಾ ಕರ್ಬೂಜ ಹಣ್ಣು. ಹಾಕ್ಬೇಕ್ರಿ. ಅದು ಇಲ್ಲಿಯ ನಾಟಿ ಹಣ್ಣು ಅಥವಾ ಜವಾರಿ ಹಣ್ಣು. ಇದು ಒಳ್ಳೆ ಕಂಪಿರುತ್ತೆ. ಇದು ಸೋಪಿನ ಕಾಳು ತಗೊಂಡಿದ್ದೀರಾ? ಸೋಪು ಕಾಳು ಸ್ವಲ್ಪ ಹಾಕ್ಬೇಕ್ರಿ. ಆಮೇಲೆ ಹುರುಗಡ್ಲೆ ಒಂದು ಬೌಲ್ ನಷ್ಟು. ಸೂರ್ಯಕಾಂತಿ ಬೀಜಗಳನ್ನ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಕಸಕಸೆ, ಹಾಗೇನೆ ಬಾದಾಮಿ ರೀ. ಇಷ್ಟು ಬೇಕಾಗತ್ತಲ್ಲ? ಇಷ್ಟು ಬೇಕ್ರಿ. ಓಕೆ, ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ರಮ್ಮ. ಅಮ್ಮ, ಮೊದಲಿಗೆ ಈ ಒಂದು ಬೌಲ್ ಪುಟಾಣಿ ಅಂತ ಪುಟಾಣಿ ಹಾಕೋಬೇಕ್ರಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ತಿದ್ದೀರಮ್ಮ? ಓರಿ. ಓಕೆ, ಇದು ಪೂರ್ತಿ ಸಣ್ಣ ಪುಡಿ ಆಗ್ಬೇಕ್ರಮ್ಮ? ಸಣ್ಣ ಪುಡಿ ಆಗ್ಬೇಕ್ರಿ ಇದು. ಓಕೆ, ಆಮೇಲೆ ಇವೆಲ್ಲ ಹಾಕೋಬೇಕ್ರಿ. ಆಮೇಲೆ ಮುಂದೆ ಈ ಡ್ರೈ ಫ್ರೂಟ್ಸ್ ಏನೇನು ಇಟ್ಕೊಂಡಿದ್ದೀರಲ್ಲ ಅವನ್ನೆಲ್ಲ ಹಾಕೋಬೇಕ್ರಿ. ಅಮ್ಮ, ಈಗ ಇದು ಪೂರ್ತಿ ಸಣ್ಣ ಪುಡಿ ಆಗಿದೆ. ಸಣ್ಣ ಪುಡಿ ಆಗ್ಯದ ರೀ. ಇದು ತೆಗೆದು ಆಮೇಲೆ ಅವೆಲ್ಲ ಹಾಕೋಬೇಕ್ರಿ. ಓಕೆ ಅಮ್ಮ, ಈಗ ಮುಂದೆ ಬೇವಿನ ಹೆಚ್ಚ ಮಾಡ್ಕೊಳ್ತಿದ್ದೀರಾ? ಈ ಹೆಚ್ಚದ ಪ್ಯಾಕೆಟ್ ಡೈರೆಕ್ಟ್ ಆಗಿ ಸಿಗುತ್ತೆ ಬೇಕಿದ್ರೆ, ಆದ್ರೆ ನೀವೇ ಸ್ವತಃ ಮಾಡ್ಕೊಳ್ತಿದ್ದೀರಾ? ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ಮೊದಲಿಗೆ ಇದಕ್ಕೆ ಏನಮ್ಮ ಇದು ಕಸಕಸೆ ತಗೊಂಡಿದ್ದೀರಾ? ಕಸಕಸೆ ರೀ. ಇದು ಎಷ್ಟೊಂದು 2 ರಿಂದ 3 ಸ್ಪೂನ್ ಸಾಕಾಗುತ್ತೆ? ಅಷ್ಟೇ ರೀ. ಬಾದಾಮಿ ರೀ. ಬಾದಾಮು ಎಷ್ಟಿದೆ ಅಮ್ಮ? ಬಾದಾಮಿ ಒಂದು 20 ಪೀಸ್ ಇದೆ. ಇದೆ ರೀ. ಸ್ವಲ್ಪ ಹಾಕೋಬೇಕ್ರಿ ಅಷ್ಟೇ. ಓಕೆ, ಅದನ್ನ ಪೂರ್ತಿ ಹಾಕೊಳ್ತಾ ಇಲ್ಲ ನೀವು? ಬಾಳೆಹಣ್ಣು ಬೇಕಿಲ್ಲ. ಒಂದು 10 ರಿಂದ 12 ಹಾಕೋಬೇಕು. ಆಮೇಲೆ ಇದು ಸೋಪ್ ರೀ. ಇದು ಹ್ಞೂ, ಸೋಪ್ ಹಾಕೋಬೇಕ್ರಿ. ಸ್ವಲ್ಪ ಹಾಕೋಬೇಕ್ರಿ. ಓಕೆ, ಎಷ್ಟು? 1 ಸ್ಪೂನ್ ಅಷ್ಟ. ಕುಂಬಳಕಾಯಿ ಬೀಜ ರೀ. ಇದೊಂದು ಸ್ವಲ್ಪ ರೀ. ಓಕೆ, ಅದು 1 ಸ್ಪೂನ್. 1 ಸ್ಪೂನ್ ರೀ. ಅಮ್ಮ, ಮುಂದೆ ಒಣ ಕೊಬ್ಬರಿ ರೀ. ಇದು ಒಣ ಕೊಬ್ಬರಿ ಜಾಸ್ತಿ ಹಾಕೋಬಹುದ್ರಿ ಇದು. ಓಕೆ, ನೀವೆಷ್ಟಿಲ್ಲ ಒಂದು 3-4 ಸ್ಪೂನ್ ಹಾಕೊಳ್ತೀರಾ? ಓಕೆ, ಅವೇನ್ ತೋರಿಸ್ತಿದೀವಲ್ಲ ಅವು ಸ್ವಲ್ಪ ಅಳತೆ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಇಂತಿಷ್ಟೇ ಹಾಕ್ಬೇಕಂತಿಲ್ಲ, ಆದ್ರೆ ಇವೆಲ್ಲವೂ ಇರ್ಬೇಕು. ಮುಂದೆ ಏಲಕ್ಕಿ ತಗೊಂಡಿದ್ದೀರಾ? ಒಂದು 8 ಏಲಕ್ಕಿ ಇದೆ. 8 ಇದೆ ರೀ. 8-10 ಇದೆ ರೀ. ಕಲ್ಸಕ್ರೆ ರೀ. ಕಲ್ಸಕ್ರೆ ಒಂದು 2 ಪೀಸ್ ಹಾಕೋಬಹುದು ರೀ. ಮುಂದೆ ಸೂರ್ಯಕಾಂತಿ ಬೀಜ ತಗೊಂಡಿದ್ದೀರಾ? ಕಾಂತಿ ಬೀಜ ಭಾಳ ಬೇಕಾಗಲ್ಲ ರೀ. ಸ್ವಲ್ಪ ಹಾಕಿದ್ರಿ. ಓಕೆ, 1 ಸ್ಪೂನ್. ಓಕೆ, ಅಷ್ಟೇ ರೀ. ಸೊ ಇಷ್ಟನ್ನು ರುಬ್ಕೊಳ್ತೀರಮ್ಮ? ಇಷ್ಟು ರುಬ್ಬೇಕ್ರಿ. ಓಕೆ, ಇದು ಪೂರ್ತಿ ಸಣ್ಣ ಪುಡಿ ಆಗ್ಬೇಕು? ಸಣ್ಣ ಆಗ್ಬೇಕ್ರಿ, ಪುಡಿ ಆಗ್ಬೇಕ್ರಿ. ಅಮ್ಮ, ಈಗ ರುಬ್ಕೊಂಡು ಬಂದಿದ್ದೀರಾ? ರೀ. ಎಷ್ಟು ಪುಡಿ ಆಗೈತ್ರಮ್ಮ ಇದು? ಇಷ್ಟ ಆಗ್ಯದ ನೋಡ್ರಿ. ಓಕೆ,
ಪೂರ್ತಿ ಸಾಧ್ಯವಾದಷ್ಟು ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡ್ಬೇಕ್ರಿ. ಇದನ್ನ ರಾಯಚೂರು ಭಾಗದಲ್ಲಿ ಹೆಚ್ಚ ಅಂತ ಕರೀತಾರೆ. ಹೆಚ್ಚ ಅಂತ ಅದ್ರಿ. ಓಕೆ, ಇದು ರೆಡಿ ಪುಡಿ ಕೂಡ ಸಿಗುತ್ತೆ ಇದು? ಪುಡಿ ಸಿಗಲ್ಲ ರೀ, ಅದೆಲ್ಲ ತಂದು ಪಾಕೆಟ್ ಮಾಡಿರ್ತಾರ್ರಿ ಅವರು. ಅವೆಲ್ಲ ತಂದು ನಾವು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋತೀವಿ. ಹೌದೇನ್ರಿ? ಬೆಳಗ್ಗೆ ಜಲ್ದಿ ಎದ್ದು ಫಸ್ಟಿಗೆ ಇದು ಬೇವು ಮಾಡಿ ಇಟ್ಬಿಡ್ತಿದ್ದೀವಿ ರೀ. ಯಾಕಂದ್ರೆ ಗಡಿಗೆ, ಹೊಸ ಗಡಿಗೆಗ ತಣ್ಣಗಾಗತ್ತಲ್ರಿ. ಹೌದು, ಬಿಸಿಲು ಟೈಮು, ಬಿಸಿಲು ಇರ್ತದ್ರಿ ಉಗಾದಿಯಲ್ಲಿ. ಹಂಗಾಗಿ ಅದನ್ನು ಫಸ್ಟಿಗೆ ಕಲಸಿ ಮಾಡಿ ಇಟ್ಟು ಆಮೇಲೆ ಹೋಳಿಗೆ ಗಿಳಿಗೆ ಮಾಡೋರಿ. ಸೊ ಇದು ಇರ್ಲೇಬೇಕಲ್ರಮ್ಮ ಯುಗಾದಿಗೆ? ಉಗಾದಿಗೆ ಮಾಡೇಬೇಕ್ರಿ. ಇದನ್ನ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸದವರೆಗೂ ಎತ್ತಿಟ್ಕೊಂಡು ಇಡಕ್ ಬರಲ್ರಿ? ಅದು ಬರಲ್ಲೇನ್ರಿ? ಬರಲ್ರಿ, ಸಾಯಂಕಾಲವರೆಗೆ ಅಷ್ಟೇ ರೀ. ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲವರೆಗೆ ಇರೋದ್ರಿ. ಆಮೇಲೆ ಸಾಯಂಕಾಲ ಎಲ್ಲ ಖಾಲಿ ಮಾಡ್ಬೇಕ್ರಿ, ಗಡಿಗಿನ ಖಾಲಿ ಮಾಡಿ ತೊಳೆದಿಟ್ಟು ಬಿಡ್ಬೇಕ್ರಿ. ಹೌದೇನ್ರಿ? ಇಡಕ್ ಬರಲ್ರಿ. ಆಮೇಲೆ ಇದು ಪ್ರತಿ ವರ್ಷನೂ ಹೊಸ ಮಡಿಕೆ ಅಥವಾ ಹೊಸ ಮಡಿಕೆಗೆ ಮಾಡ್ತಾರ್ರಿ. ಅದ್ರ ಪ್ರಾಮುಖ್ಯತೆ ಏನ್ರಮ್ಮ? ಹೊಸ ವರ್ಷದ ಆರಂಭ. ಹೊಸ ವರ್ಷದ ಆರಂಭ ರೀ. ಈಗ ಪುಡಿ ಇದು ಹಾಕ್ಕೊಂಡು ಬಂದೀವ್ರಿ. ಆಮೇಲೆ ಇವು ಹಣ್ಣುಗಳೆಲ್ಲ ಹೆಚ್ಚಿ ಹಾಕ್ಬೇಕ್ರಿ. ಈಗ ಬೇವಿನ ಹೂವು ಸಿಕ್ಕರೆ ಬೇವಿನ ಹೂವನ್ನ ಹಾಕೋಬಹುದು. ನೀವಿಲ್ಲಿ ಬೇವಿನ ಚಿಗುರು ತಗೊಂಡಿದ್ದೀರಾ? ಚಿಗುರು ತಗೊಂಡದ್ರಿ. ಇದನ್ನು ಕೂಡ ಬಳಸಬಹುದು, ಆದ್ರೆ ಬೇವಿನ ಹೂವು ಬಳಸೋದೇ ಸೂಕ್ತ. ಆ ಎಸಳುಗಳನ್ನ ಒಂದ್ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟು ಹಾಕಿದಷ್ಟು ಕಂಪು ಜಾಸ್ತಿ. ಮುಂದೆ ಕರ್ಬೂಜ ಹಣ್ಣನ್ನ ಈ ತರ ಸಣ್ಣದಾಗಿ ಹೆಚ್ಕೊಂಡಿದ್ದೀರಾ? ಹೆಚ್ಚಿಟ್ಕೊಂಡಿವ್ರಿ. ಆಮೇಲೆ ಬೆಲ್ಲವನ್ನ ಹೆರೆದಿಟ್ಕೊಂಡಿದ್ದೀರಾ? ಓಕೆ. ಕರ್ಬೂಜ ಹಣ್ಣು 1 ಬೌಲ್ ಇದೆ, ಬೆಲ್ಲ ಕೂಡ ಹೆಚ್ಚು ಕಡಿಮೆ ಇದು ಒಂದು ಅರ್ಧ ಕೆಜಿ ಅಷ್ಟಿದೆ. ಅರ್ಧ ಕೆಜಿ ಅಷ್ಟಿದೆ. ಮುಂದೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀರಾ? ಮುಂದೆ ದ್ರಾಕ್ಷಿ ರೀ. ಎಷ್ಟು, ಒಂದು 1/4 ಕೆಜಿ ಇದೆ ನಮ್ಮ? ಇದೆ ರೀ, ಒಂದು 1/4 ಕೆಜಿ ಹಣ್ಣು. ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀರಾ? ಹೆಚ್ಚಿಟ್ಕೊಂಡಿವ್ರಿ. ಮುಂದೆ ಇದು ಮಾವಿನಕಾಯಿಯನ್ನ ತುರ್ಕೊಂಡಿದ್ದೀರಾ? ತುರ್ದಿಟ್ಕೊಂಡಿವ್ರಿ. ಮುಂದೆ ಇದು ಹುಣಸೆ ರಸ ಅಲ್ವಾ? ಹುಣಸೆ ರಸ ರೀ. ಓಕೆ, ಒಂದು ದೊಡ್ಡ ಬೌಲ್ ಅನ್ನು ತಗೊಂಡಿದ್ದೀರಾ. ಸ್ವಲ್ಪ ಹುಳಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ರೀ. ಬೆಲ್ಲ ಹುಳಿ ಎರಡು ಸೇರಿದ್ರೆ. ಈಗ ಇದು ಚಿಕ್ಕು ಹಣ್ಣು. ಒಂದು 1/4 ಕೆಜಿ ಅಷ್ಟು ಚಿಕ್ಕು ಹಣ್ಣನ್ನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿವ್ರಿ. ಮುಂದೆ ಆಮೇಲೆ ಇದು ರೀ ಹೆಚ್ಚ ರೀ. ಇದು ಹೆಚ್ಚ ಪುಡಿ ಮಾಡಿ ಇಟ್ಕೊಂಡಿವ್ರಿ. ಓಕೆ. ಇದು ರೀ ಪುಟಾಣಿ ರೀ, ಹುರ್ಗಡ್ಲೆ ಹಿಟ್ಟು. ಹುರ್ಗಡ್ಲೆ ಹಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿವ್ರಿ. ಆಮೇಲೆ ಹೊಸ ಮಡಿಕೆನ ಸಿದ್ಧವಾಗಿ ಶುಭ್ರಗೊಳಿಸ್ಕೊಂಡು ಎತ್ತಿಟ್ಕೊಂಡಿದ್ದೀರಾ. ಈಗ ಮೊದಲಿಗೆ ಇಲ್ಲಿ 2 ತಂಬಿಗೆ ನೀರು ತಗೊಂಡಿದ್ದೀರಿ. ನೀರು ಹಾಕ್ತಾನೆ ಶುರು ಮಾಡ್ತೀರಲ್ವಾ? ಓಕೆ. ಈ ಬೇರೆ ಐಟಮ್ಗಳನ್ನೇ ಮೊದಲು ಹಾಕ್ಬಿಟ್ರೆ ಅದೆಲ್ಲ ಹೋಗಿ ತಳಕ್ ಕುತ್ಕೊಂಡ್ಬಿಡುತ್ತೆ. ಫಸ್ಟಿಗೆ ಅದಕ್ಕೆ ನೀರು ಹಾಕ್ಬೇಕ್ರಿ. ಮೊದಲಿಗ ಹುಣಸೆ ಹುಳಿ ಇಟ್ಕೊಂಡವ್ರಿ. ಹುಣಸೆ ಹುಳಿ ಹಾಕ್ತೇವ್ರಿ. ಆಮೇಲೆ ಬೆಲ್ಲ ರೀ. ಬೆಲ್ಲ ಹಾಕ್ಬೇಕ್ರಿ. ಓಕೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿವ್ರಿ ಬೆಲ್ಲ. ಮುಂದೆ ಹೆಚ್ಚರಿ. ಓಕೆ. ಹೆಚ್ಚು ಹಾಕೋಬೇಕ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೋಬೇಕು. ಈಗ ರಮ್ಮ ಮುಂದೆ ಆಮೇಲೆ ಇದು ಪುಟಾಣಿ ಪುಡಿ ರೀ. ಹ್ಞೂ. ಹಾಂ. ಸೊ ಒಂದು ಬೌಲ್ನಷ್ಟು ತಗೊಂಡಿದ್ರೆ ಅದರಲ್ಲಿ ಒಂದು 1/4 ಬೌಲ್ ಹಾಕೊಂಡಿದ್ದೀರಾ? ಬೇಕು ಅಂದ್ರೆ ಮುಂದೆ ನೋಡಿ ಬೇಕಂದ್ರೆ ಹಾಕೋಬಹುದ್ರಿ. ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀರಾ? ಮಾಡ್ಬೇಕ್ರಿ. ಇದು ಗಂಟು ಆಗ್ತದ್ರಿ, ಮಿಕ್ಸ್ ಮಾಡ್ಬೇಕ್ರಿ. ಗಂಟು ಆಗದೆ ಇರೋ ತರ ಕೈ ಆಡ್ಕೋಬೇಕ್ರಿ. ಈಗ ಇದು ಕರ್ಬೂಜ ರೀ. ಕರ್ಬೂಜ ಹಣ್ಣು. ಕರ್ಬೂಜ ಹಣ್ಣು ರೀ. ಓಕೆ. ಕರ್ಬೂಜ ಹಣ್ಣು ತಂಪು, ಬೇಸಿಗೆಗೆ ತಂಪನ್ನ ಕೊಡುತ್ತೆ, ಬಹಳ ಒಳ್ಳೇದು. ಹೌದ್ರಿ. ಮುಂದೆ ಇದು ಚಿಕ್ಕು ರೀ. ಚಿಕ್ಕು. ಓಕೆ. ಇದು ಬಾಳೆಹಣ್ಣು ರೀ. ಏಲಕ್ಕಿ ಬಾಳೆಹಣ್ಣು. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಹೆಚ್ಚಿಟ್ಕೊಂಡಿವ್ರಿ. ದ್ರಾಕ್ಷಿ ಸಣ್ಣ ಹೆಚ್ಚಿವ್ರಿ. ದ್ರಾಕ್ಷಿಯಿಂದಲೂ ಒಂದ್ ಸ್ವಲ್ಪ ಹುಳಿ ಬರಬೇಕು, ಹುಣಸೆ ಹಣ್ಣಿನ ಹುಳಿನೂ ಸೇರ್ಬೇಕು. ಜೊತೆಗೆ ಮುಂದೆ ಈ ಮಾವಿನಕಾಯಿ ರೀ. ಮಾವಿನಕಾಯಿಯ ತುರಿ ಹಾಕ್ತಿದ್ದೀರಾ, ಅದು ಕೂಡ ಸ್ವಲ್ಪ ಹುಳಿ ಕೊಡುತ್ತೆ. ಹುಳಿ ಇರ್ತದ್ರಿ, ಹುಳಿ ಕೊಡುತ್ತೆ. ಓಕೆ. ಇದು ಬೇವಿನ ಚಿಗುರು ರೀ. ಹೂವು ಇಲ್ಲ. ಹೌದು, ಬೇವಿನ ಹೂವು ಇಲ್ಲ. ಇದೊಂದು ಸ್ವಲ್ಪ ಹಾಕದ್ರಿ. ಓಕೆ. ಹೂವು ಸಿಕ್ಕರೆ
ಹೂವು ಹಾಕ್ಬೇಕ್ರಿ, ಹೂವನೇ ಹಾಕ್ಕೋಬೇಕು. ಹ್ಞೂ ರೀ. ಇದು ಸ್ವಲ್ಪ ಇರಲಿ, ಸ್ವಲ್ಪ ಕಹಿ ಆಗಿದ್ರು ಇದು ಆರೋಗ್ಯಕ್ಕೆ ಚಲೋ ಬಹಳ ಒಳ್ಳೆಯದು. ಆರೋಗ್ಯಕ್ಕೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀರಮ್ಮ ಈಗ? ಮಿಕ್ಸ್ ಮಾಡ್ಬೇಕ್ರಿ. ಮುಂದೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ರೀ. ಹ್ಞೂ ನೀರು ಹಾಕ್ತೀನಿ ರೀ ಒಂದು ಸ್ವಲ್ಪ. ಓಕೆ. ಹಾಂ ರೀ. ಹ್ಞೂ ಹೆಚ್ಚು ಕಡಿಮೆ ಇದಕ್ಕೆ ಒಂದು 3 ಲೀಟರ್ನಷ್ಟು ನೀರು ಹಾಕಿದ್ರೆ? ಹಾಂ, ನೀರು ಹಾಕ್ಬೇಕ್ರಿ. ಹಾಂ, ಇಲ್ಲಾಂದ್ರೆ ಹೆಚ್ಚ ಭಾಳ ಆಗ್ತದ್ರಿ. ನೀರು ಹಾಕಿರಿ ಸರಿ. ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು, ಇರಬಾರ್ದ್ರಿ, ಕುಡಿಯಾಕ ನೀರೇ ಇರ್ಬೇಕ್ರಿ. ಹಾಂ, ಹಂಗಂತ ಜಾಸ್ತಿ ನೀರು ಹಾಕಿದ್ರು ಚೆನ್ನಾಗಿರಲ್ಲ. ಚೆನ್ನಾಗಿರಲ್ರಿ. ಇದು ಮೇಲೆ ಮುಚ್ಚಿ ಹ್ಞೂ ಪೂಜೆ ಮಾಡ್ಬೇಕ್ರಿ. ಹ್ಞೂ, ಹಂಗೆ ಕುಡಿಬಾರ್ದ್ರಿ. ಹ್ಞೂ ಪೂಜೆ ಮಾಡಿ ತಗೋಬೇಕ್ರಿ. ಮುಂದೆ ಇದನ್ನ ಕುಡಿಬಹುದ್ರಿ. ಓಕೆ, ಎಲ್ಲರ ಜೊತೆಗೆ ಹಂಚ್ಕೊಂಡು ಸವಿಯುವಂತ ನೀರ್ ಬೇವು ಸಿದ್ಧವಾಗಿದೆ ಈಗ. ಓಕೆ. ವೀಕ್ಷಕರೇ ಬನ್ನಿ, ಈಗ ತಡ ಮಾಡೋದು ಬೇಡ. ಶರಣ್ ಗೌಡ್ರ ಮನೆಯಲ್ಲಿ ಯಾವ ರೀತಿ ಈ ಅದ್ಭುತವಾದ ಬೇವು ಸಿದ್ಧಗೊಂಡಿದೆ, ಇದರ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡ್ಬಿಡೋಣ. ಆಹಾ, ಮೊದಲನೇ ಸಿಪ್ ತಗೊಳ್ತಾ ಇದ್ದಾಗೆ ಸರ್ ನಮಗೆ ಆ ಕರ್ಬೂಜ ಹಣ್ಣಿನ ಫ್ಲೇವರ್ ಸಿಗ್ತಾ ಇದೆ, ಹುಳಿ ಸಿಗ್ತಾ ಇದೆ, ಮತ್ತು ಅಲ್ಲೊಂದು ಇಲ್ಲೊಂದು ಈ ಬೇವಿನ ಚಿಗುರನ್ನ ಹಾಕಿದ್ದಾರೆ. ಸ್ವಲ್ಪ ಕಹಿ ಇರಬೇಕು, ಇರಬೇಕು. ಅದ್ಭುತ ಸರ್. ಬೇಕು ಅನ್ನೋರು ಒಂದು ಐಸ್ ಕ್ಯೂಬನ್ನು ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು, ತಂಪಾಗಿ ಚೆನ್ನಾಗಿರುತ್ತೆ. ಎಲ್ಲ ಹಣ್ಣುಗಳು ನೀವು ಐಸ್ ಕ್ಯೂಬನ್ನ ಹಾಕಲೇಬೇಕಂತೇನಿಲ್ಲ. ಹೌದು, ನೀವು ಆ ಮಣ್ಣಿನ ಮಡಿಕೆಯಲ್ಲಿ ಏನು ಮಾಡಿದಲ್ಲ ಅದಕ್ಕೊಂದು ಬಿಳಿ ಬಟ್ಟೆ ಸುತ್ತಿ ಅದಕ್ಕೆ ನೀರು ಸುತ್ತಿಟ್ರೆ ಹೌದು ಇಡೀ ದಿವಸ ಇಡೀ ಡೇ ಎಲ್ಲ ತಂಪಾಗಿರ್ತದೆ. ಅತಿ ತಂಪಾದದನ್ನು ದೇಹಕ್ಕೆ ಒಳ್ಳೇದಲ್ಲ. ಹೌದು, ಅದ್ರ ಗಡಿಗೆ ಎಷ್ಟು ತಣ್ಣಗಿರ್ತಲ್ಲ ಅಷ್ಟೇ ಮಾತ್ರ ತಂಪು ಕುಡಿಗಿರಿ ಅಂತ ಹೇಳಿ. ಹೌದು. ಈಗ ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಾಗೇನೆ ಈ ದ್ರಾಕ್ಷಿನ ಎಲ್ಲ ಹೆಚ್ಚಿಬಿಟ್ಟು ಹಾಕಿದಾರಲ್ಲ, ಅದೆಲ್ಲ ಈ ರಸದಲ್ಲಿ ಚೆನ್ನಾಗಿ ಮಿಂದೆದ್ದಿದೆ. ಹೌದು, ಎಲ್ಲ ಚೆನ್ನಾಗಿ ರುಚಿಸ್ತಾ ಇದೆ ಅಮ್ಮ, ಭಾಳ ಚೆನ್ನಾಗಿ ಮಾಡಿದ್ದೀರಾ. ಸ್ವೀಟ್ ಎಲ್ಲ ಚೆನ್ನಾಗಿದೆ ಅಮ್ಮ. ಸಾಕು, ಬೆಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಎಲ್ಲ ಹಣ್ಣಿನ ರಸಾಯನಕ್ಕೆ ಹುಣಸೆ ಹುಳಿ, ಬೆಲ್ಲ ಇದೆಲ್ಲವೂ ಬೆರ್ತಿದೆಯಲ್ಲ, ಒಳ್ಳೆ ಚೆನ್ನಾಗಿ ರುಚಿ ಕೊಡ್ತಾ ಇದೆ. ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿ ಯುಗಾದಿ ಹಬ್ಬಕ್ಕೆ ನಾನು ರಾಯಚೂರಿನ ಶರಣಗೌಡ ಪಾಟೀಲ್ರ ಮನೆಗೆ ಬಂದುಬಿಟ್ಟು ಇಲ್ಲಿ ಯಾವ ರೀತಿ ಬೇವು ಸಿದ್ಧಗೊಳ್ಳುತ್ತೆ ಅಂತಲೂ ನೋಡಿದ್ವಿ, ಮತ್ತು ಈ ರುಚಿಯಾದ ಬೇವು ಯಾವ ರೀತಿ ನಿಜಕ್ಕೂ ರುಚಿಸುತ್ತೆ ಅಂತ ಕೂಡ ನಾನು ಕುಡಿದ್ಬಿಟ್ಟು ತಮಗೆ ತಿಳಿಸ್ದೆ. ತಾವು ಕೂಡ ಒಮ್ಮೆ ಈ ರೀತಿ ಪ್ರಯತ್ನ ಪಟ್ಟು ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಇದು ಮನೆ ಮಂದಿಗೆಲ್ಲ ಇಷ್ಟ ಆಗೋದು ಶತಸಿದ್ಧ ಅಂತ ಹೇಳಬಹುದು. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ವಿಭಿನ್ನವಾದ ಖಾದ್ಯಗಳನ್ನು ನಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖೇನ ನಿರಂತರವಾಗಿ ಮಾಡಿ ತೋರಿಸ್ತಾನೆ ಹೋಗ್ತೀವಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಇನ್ನೂ ಕೂಡ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ, ಮಗದೊಮ್ಮೆ ತಮಗೆ
ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶರಣು ಶರಣಾರ್ಥಿ.